ಹಾಯ್ ವೆಲ್ಕಮ್ ಟು ಕಾಫಿ ನಾಡು ಕನ್ನಡ ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ನಾನಿಲ್ಲಿ ಇವತ್ತು ನೆಲ್ಲಿಕಾಯಿ ಜ್ಯೂಸನ್ನ ಯಾವ ಥರ ಮಾಡ್ಕೊಳ್ಳೋದು ಮತ್ತು ಯಾವಾಗ ತೊಗೊಳ್ಳೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೋಡಿ, ನಾನು ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಇದರಲ್ಲಿ ಒಂದು ಅರ್ಧ ಮುಕ್ಕಾಲಷ್ಟು ನೆಲ್ಲಿಕಾಯಿನ ನಾನಿಲ್ಲಿ ತುರ್ಕೊಳ್ತಾ ಇದ್ದೀನಿ. ಸೊ ಅದ್ರ ಜೊತೆಗೆ ನಾನಿಲ್ಲಿ 1.5 ಲೋಟದಷ್ಟು ನೀರನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ಕುದಿಯೋಕ್ಕೆ ಇಡ್ತಾ ಇದ್ದೀನಿ. ಸೊ ಏನು ನಾವು 1.5 ಲೋಟ ನೀರನ್ನು ತೊಗೊಂಡಿದ್ದೀವೋ ಅದರಲ್ಲಿ ಒಂದು ಅರ್ಧದಷ್ಟು ನೀರು ಕಡಿಮೆ ಆಗ್ತಾ ಬರಬೇಕು. ಸೊ ನಮಗೆ 1 ಗ್ಲಾಸಷ್ಟು ಸಿಗಬೇಕಾಗುತ್ತೆ. ಸೊ ಇದನ್ನು ಬೆಳಗ್ಗೆ ಎದ್ದ ತಕ್ಷಣ ನಾವು ಖಾಲಿ ಹೊಟ್ಟೆಯಲ್ಲಿ ಇದನ್ನು ತೊಗೋಬೇಕಾಗುತ್ತೆ. ಸೊ ಇದನ್ನು ನಾವು ಗ್ರೈಂಡ್ ಮಾಡಿ ಕೂಡ ಸೋಸಿಬಿಟ್ಟು ಕೂಡ ತೊಗೋಬೋದು. ಬಟ್ ನಾನಿಲ್ಲಿ ಕುದಿಸ್ಬಿಟ್ಟು ತೊಗೊತಾ ಇದ್ದೀನಿ. ಸೊ ಇದರಲ್ಲಿರುವಂಥ ಅಂಶ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಆಗಲಿ ಅನ್ನೋದಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದೀನಿ. ಇದಕ್ಕೆ ಶುಂಠಿ ಕೂಡ ನಾವಿಲ್ಲಿ ಸೇರಿಸ್ಬೋದು. ಬಟ್ ಕೆಲವರಿಗೆ ತುಂಬ ಅಂದರೆ ತುಂಬಾ ಹೀಟ್ ಆಗುತ್ತೆ ಬಾಡಿ, ಅದರಿಂದ ಶುಂಠಿನ ನಾನಿಲ್ಲಿ ಸೇರಿಸ್ತಾ ಇಲ್ಲ. ಆ್ಯಂಡ್ ಇದರಲ್ಲಿ ವಿಟಮಿನ್ ಸಿ ತುಂಬಾ ಇರೋದ್ರಿಂದ ನಮಗೆ ಫೈಬರ್ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಫೈಬರ್ ಸಿಗೋದ್ರಿಂದ ಜೀರ್ಣಕ್ರಿಯೆ ನಮ್ಮಲ್ಲಿ ತುಂಬ ಚೆನ್ನಾಗಾಗುತ್ತೆ. ಸೊ ಇದರಿಂದ ಏನಾಗುತ್ತೆ, ನಮ್ಮ ಕರಳಲ್ಲಿರುವಂಥ ಕೆಟ್ಟ ಅಂಶ ಕೂಡ ಹೊರಗೋಗುತ್ತೆ. ಸೊ ನಾವು ವೆಯ್ಟ್ ಲಾಸ್ ಮಾಡಲಿಕ್ಕೂ ಕೂಡ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ಕಣ್ಣಿಗೆ ತುಂಬಾ ಯೂಸ್ ಆಗುತ್ತೆ. ಕಣ್ಣಿನ ಸಮಸ್ಯೆ ಏನೇ ಇದ್ರೂ ನೆಲ್ಲಿಕಾಯಿ ಜ್ಯೂಸ್ ತೊಗೊಳ್ಳೋದ್ರಿಂದ ಕಡಿಮೆ ಆಗ್ತಾ ಬರುತ್ತೆ. ನಮ್ಮ ಕಣ್ಣಿನ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನಮಗೆ ಏರ್ ಗ್ರೋತ್ ಆಗಲಿಕ್ಕೂ ಕೂಡ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಏನಾದರೂ ಕೂದಲು ಉದುರ್ತಾ ಇದ್ದರೆ ಕೂಡ ಅದು ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಏನಾದರೂ ಹೃದಯ ಸಮಸ್ಯೆಗಳೇನಾದ್ರು ಇತ್ತು ಅಂದರೆ ಅದು ಕೂಡ ನಮ್ಮ ಹೃದಯಕ್ಕೆ ಅಂದರೆ ನಮ್ಮ ಬಾಡಿಯಲ್ಲಿರುವಂಥ ರಕ್ತನ ಇದು ಶುದ್ಧಿ ಮಾಡೋದ್ರಿಂದ ನಮ್ಮ ಹಾರ್ಟಿಗೆ ಬ್ಲಡ್ ಏನಿದೆಯೋ ಅದು ಚೆನ್ನಾಗಿ ಸರ್ಕ್ಯುಲೇಷನ್ ಆಗೋದ್ರಿಂದ ಹೃದಯ ಸಮಸ್ಯೆಗಳು ಕೂಡ ತುಂಬಾ ಕಡಿಮೆ ಆಗ್ತಾ ಬರುತ್ತೆ. ಆ್ಯಂಡ್ ಇದರಲ್ಲಿ ಫೈಬರ್ ಅಂಶ ತುಂಬಾ ಇದೆ. ಆ್ಯಸಿಡಿಟಿ ಏನು ಗ್ಯಾಸ್ಟ್ರಿಕ್ ಅಂತ ಏನು ಹೇಳ್ತೀವೋ ಅದ್ರ ಸಮಸ್ಯೆ ಇರೋರಿಗೂ ಕೂಡ ಇದು ತುಂಬ ಅಂದರೆ ತುಂಬಾ ಯೂಸ್ ಆಗುತ್ತೆ. ಸೊ ಬೆಳಗ್ಗೆ 1 ಲೋಟ ಅಟ್ಲೀಸ್ಟ್ ವಾರದಲ್ಲಿ ನಾವು 4 ದಿನನಾದ್ರು ತೊಗೊಂಡ್ರೆ ನಮ್ಮ ಬಾಡಿಗೆ ಯೂಸ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.